ಸಭೆಗೆ ಬಂದು ನನ್ನ ಕಣ್ಣುಗಳಲ್ಲಿ ರಕ್ತವನ್ನು ಕಾರಿಸುವೆಂದು ಹೇಳಿ ಹಾಡಿದಂತೆ ಇಂದು ನನ್ನ ಕಣ್ಣುಗಳಲ್ಲಿ ರಕ್ತವನ್ನು ಕಾರಿಸಿಬಿಟ್ಟಯ್ಯ. ಪರಮಾತ್ಮ ಕುಮಾರ, ಇಲ್ಲಿ ನೆರಳೇನಾದರೂ ಇದ್ದರೆ ಬನ್ನಿ ಕುಳಿತುಕೊಳ್ಳೋಣ. ಅಮ್ಮ ಅಮ್ಮ, ಈ ಬಾಧೆಯನ್ನು ತಾಳಲಾರೆನು ತಾಯಿ, ತಾಳಲಾರೆನು. ಇವನನ್ನು ಒಂದೊಂದು ತುತ್ತಿಗೆ ಬಿದ್ದು ಬಿಡುವೆ. ಧೀರನಂ ಧೀರನಂ ದೂರನಂ ಈರುವೆ. ಧೀರನಂ ದೂರನಂ ಈರುವೆ. ಈರುವೆ ರಕ್ತ ಅಮೆರಿಕನ್ ಆಹಾ, ಈ ಪುಣ್ಯ ಪುರುಷನ ಸ್ಪರ್ಶದಿಂದ ನನ್ನ ಶಾಪವೂ ವಿಮೋಚನೆ ಆಯ್ತು. ಇವತ್ತಾಯ್ತಪ್ಪ. ಅಯ್ಯ ಪುಣ್ಯಾತ್ಮ, ನಾನು ಸುನಂದನೆಂಬ ಯಕ್ಷನು ಕಾರಣಾಂತರದಿಂದ ಕುಬೇರ ಶಾಪದಿಂದ ಬ್ರಹ್ಮ ರಾಕ್ಷಸಿಯನ್ನಾಗಿ ಕಾಡಿನಲ್ಲಿ ಅಲೆಯುತ್ತಿದ್ದೆ. ಇಂದು ನಿಮ್ಮನ್ನು ನಾನು ಮುಟ್ಟಿದ ಕೂಡಲೇ ನನ್ನ ಶಾಪವೆಲ್ಲ ವಿಮೋಚನೆ ಆಯಿತು. ಆ ಶ್ರೀಹರಿಯ ಕೃಪೆಯಿಂದ ನಿನ್ನ ಶಾಪ ವಿಮೋಚನೆ ಆಯಿತು. ಇರಲಿ, ಮಂಗಳವಾಗಲಿ. ನಿನಗೆ ಹೋಗಿ ಬಾ. ನಡೆಯಿರಿ, ಮುಂದೆ ಯಾವುದಾದರೂ ಪಟ್ಟಣಕ್ಕೆ ಹೋಗಿ ಭಿಕ್ಷಾಟನೆಯನ್ನು ಮಾಡೋಣ. ಅಯ್ಯ ಧರ್ಮವ ಮಾಡಿರಯ್ಯ, ಅಯ್ಯ ಧರ್ಮವ ಮಾಡಿರಯ್ಯ. ಕಣ್ಣು ಕಾಣದ ಕುರುಡ ನಾನು, ಮಾತನಾಡದ ಮೂಕಿ ಗತಿಯೋ. ಕಣ್ಣು ಕಾಣದ ಕುರುಡ ನಾನು, ಮಾತನಾಡದ ಮೂಕಿ ಮೊಟ್ಟನಾದ ಮಗನ ನೋಡಿ ದಯವ ತೋರಿ ಧರ್ಮ ಮಾಡಿ. ಮೊಟ್ಟನಾದ ಮಗನ ನೋಡಿ ದಯವ ತೋರಿ ಧರ್ಮ ಮಾಡಿ. ಅಯ್ಯ ಧರ್ಮವ ಮಾಡಿರಯ್ಯ, ಅಯ್ಯ ಧರ್ಮವ ಮಾಡಿ.
ಆಶ್ಚರ್ಯವಾಗಿರುತ್ತಲ್ಲ. ಸತ್ಯಸಂಧನಾಗಿ ರಾಜಭಕ್ತನಾಗಿ ರಾಜ್ಯವನ್ನು ಆಳುತ್ತಿದ್ದ ಶತ್ರುಘ್ನ ಮಹಾರಾಜನು ಅರ್ಧರಾತ್ರಿಯಲ್ಲಿ ರಾಣಿಯೊಡನೆ ಕಣ್ಮರೆಯಾದ. ಆತನು ಕಣ್ಮರೆಯಾದ ನಂತರ ನಾವು ಸಹ ಆ ಕಳಿಂಗಪುರವನ್ನು ಬಿಟ್ಟು ಈ ಶಿವಪುರಕ್ಕೆ ಬಂದು 5 ವರ್ಷಗಳಿಂದ ಕುಲುಮೆಯನ್ನಿಟ್ಟು ಕೆಲಸವನ್ನು ನಡೆಸ್ತೀವಿ. ಈಗ ಕುಲುಮೆ ಕೆಲಸಕ್ಕೆ ಆಳುಗಳಿಲ್ಲದೆ ಕೆಲಸವೂ ನಿಂತು ಹೋಗಿರುವುದು. ಇಲ್ಲಿ ಯಾರೋ ಅಪರಿಚಿತರು 3 ಜನ ಬರುತ್ತಿರೋರು, ಅವರು ಏನಾದರೂ ನಮ್ಮ ಕೆಲಸಕ್ಕೆ ಇರುವರೇನೋ ವಿಚಾರಿಸಿ ನೋಡೋಣ. ಕಾಣದ ಕುರುಡ ನಾನು ಮಾತನಾಡದ ಮೂಗಿ ಸತಿಯೋ, ಕಣ್ಣು ಕಾಣದ ಕುರುಡ ನಾನು ಮಾತನಾಡದ ಮೂಗಿ ಸತಿ, ಮೊಟ್ಟನಾದ ಮಗನ ನೋಡಿ ದಯವ ನೋಡಿ ಧರ್ಮ ಮಾಡಿ, ಮೊಟ್ಟನಾದ ಮಗನ ನೋಡಿ ದಯವ ನೋಡಿ ಧರ್ಮ ಮಾಡಿ, ಅಯ್ಯ ಧರ್ಮವ ಮಾಡಿರಯ್ಯ, ಅಯ್ಯ ಧರ್ಮವ ಮಾಡಿರಯ್ಯ, ಅಯ್ಯ ಧರ್ಮ ಮಾಡಿ ಸ್ವಾಮಿ, ಧರ್ಮ ಮಾಡಿ, ಅಯ್ಯ ಧರ್ಮ ಮಾಡಿ ಅಯ್ಯ. ಯಾರಪ್ಪ ನೀವು? ಸ್ವಾಮಿ, ನಾವು ದಿಕ್ಕಿಲ್ಲದ ಪರಿಸ್ಥಿತಿಗಳು ಸ್ವಾಮಿ. ಸ್ವಾಮಿ, ನಮಗೆ ಧರ್ಮವನ್ನು ನೀಡಿ ಸ್ವಾಮಿ. ಅಯ್ಯ ಸ್ವಾಮಿ, ನೀವು ನಿಮ್ಮ ಕೈಲಾದ ಕೆಲಸವನ್ನು ನಮ್ಮಲ್ಲಿ ಮಾಡಿಕೊಂಡಿರುವುದಾದರೆ ನಿಮಗೆ ಕಾಲಕ್ಕೆ ಊಟವನ್ನು ಕೊಡುತ್ತೇನೆ. ಮಾಡಿಕೊಂಡಿರುವುದಾದರೆ ಹೇಳಿ. ಏನು ಸ್ವಾಮಿ, ಅಂಗಹೀನರಾದ ನಾವುಗಳು ತಮ್ಮ ಮನೆಯಲ್ಲಿ ಯಾವ ಕೆಲಸಕ್ಕೆ ಬರುತ್ತೇವೆ ಸ್ವಾಮಿ? ಏನು ಹೇಳುತ್ತಿರುವಿರಿ? ಅಯ್ಯ ಸ್ವಾಮಿ, ನೀನು ಕಣ್ಣುಗಳೆಲ್ಲ ಕುರುಡ ಆದ ಕಾರಣ ಕುಳಿತ ಸ್ಥಳದಲ್ಲಿ ತಿಥಿಯನ್ನು ಹೇಳಬೇಕು. ನಿನ್ನ ಹೆಂಡತಿಯು ನಾಲಿಗೆ ಇಲ್ಲದ ಮೂಗಿ ಆದ ಕಾರಣ ಕಾದ ಕಬ್ಬಣವನ್ನು ಚಮಟಿಕೆಯಿಂದ ಬಡಿಯಲಿ. ನಿನ್ನ ಮಗನು ಕೈಗಳಿಲ್ಲದ ಮಂಡನು. ಈ ಸಾಮಾನುಗಳೆಲ್ಲ ಕಾವಲಿರಲಿ. ಇಷ್ಟನ್ನು ಮಾಡಿಕೊಂಡು ಇರುವುದಾದರೆ ನಿಮಗೆ ಕಾಲಕ್ಕೆ ಊಟವನ್ನು ಕೊಡುತ್ತೇನೆ. ಮಾಡಿಕೊಂಡು ಇರುವುದಾದರೆ ಹೇಳಿ. ಹಾಗೆ ಆಗಲಿ ಸ್ವಾಮಿ, ಮಾಡಿಕೊಂಡಿರುತ್ತೇವೆ. ನಮಗೆ ಆಶ್ರಯವನ್ನು ಕೊಟ್ಟರೆ ನಮಗೆ ಅಷ್ಟೇ ಸಾಕು. ಸರಿ, ಆಗಬಹುದು. ಓಹೋ, ಈ ದಿನ ಶ್ರಾವಣ ಶನಿವಾರ ಪ್ರಥಮದಲ್ಲಿ ಶನಿದೇವರನ್ನು ಧ್ಯಾನಿಸಿ ಕೆಲಸವನ್ನು ಆರಂಭಿಸೋಣ. ಬನ್ನಿ. ಏನು, ತಾವು ಸಹ ಶನಿದೇವರನ್ನು ಧ್ಯಾನಿಸುವಿರಾ? ಹೌದು. ಹಾಗಾದರೆ ಇಂದಿನ ಮಟ್ಟಿಗೆ ನಮಗೆ ಕಾಲಾವಕಾಶವನ್ನು ಕೊಡಿ. ಈ ಪಟ್ಟಣದಲ್ಲಿ ಭಿಕ್ಷಾಟನೆಯನ್ನು ಮಾಡಿ ಆ ಶನಿದೇವರ ಹೆಸರಿನಲ್ಲಿ ಅನ್ನದಾನವನ್ನು ಮಾಡುತ್ತೇವೆ. ಆಗಬಹುದು. ಶನಿದೇವಾ ಶನಿದೇವಾ ಕಾಯು ತಂದೆ ಕಾಕವಾಹನ ಸ್ವಾಮಿ ದೇವಾ, ಗಂಗನಿಲ್ಲದ ಕಬೋದಿಯಾದೆ ಕಾಪಾಡಿಯ ದೇವಾ ಕಾಪಾಡಿಯ. ತಂದೆ ರಾಘವಾಹನ ಸ್ವಾಮಿ ದೇವಾ, ಕಣ್ಗಳಿಲ್ಲದ ಕಂಬೋದಿಯಾದೆ ಕಾಪಾಡೆಯ ದೇವಾ ಕಾಪಾಡೆಯ. ದೇವಾ ಅಂದದಾಗಿ ತೆರೆದು ನಿಂತ ಮಧ್ಯದಾಗಿ ನೊಂದು ಬೆಂದೆ, ಅಂದನಾಗಿ ತೆರೆದು ನಿಂತ ಬಣ್ಣನಾಗಿ ನೊಂದು ಬೆಂದೆ, ಇನ್ನು ಮಂದಿ ಸೈಯ ಸ್ವಾಮಿ ನಿನ್ನ ನಂಬಿದೆ ದೇವಾ ನಿನ್ನ ನಂಬಿದೆ. ಶನಿದೇವ ಕಾಡು ತಂದೆ
ಇದಕಾಲೋಚನೆಯ ಸೈತಾಲಾರೆ ಸಂಕಟವನು ಸೈತಾಲಾರೆ ಸಂಕಟವನು ಯಾರ ಕೇಳಲಿ ಸಚಿವ ಏನು ಮಾಡಲಿ ಯಾರ ಕೇಳಲಿ ಇದಕಾಲೋಚನೆಯ ಇಂದು ನನಗೆ ದೇಹದೊಳಗೆ ಮತ್ತೆ ಇಂದು ನನಗೆ ದೇಹದೊಳಗೆ ಬಾಧಿಸುತ್ತಿದೆ ಸಚಿವ ಏನು ಮಾಡಲಿ ಯಾರ ಕೇಳಲಿ ಇದಕಾಲೋಚನೆಯ ಮಂತ್ರಿ ಮಹಾರಾಜ, ನಮ್ಮ ಉದರದಲ್ಲಿ ಬಾಧೆಯೂ ಉಂಟಾಗಿರುವುದಲ್ಲ, ಅದಕ್ಕೆ ಕಾರಣ ಏನಿರಬಹುದು? ಮಹಾರಾಜ, ಇದರ ರಹಸ್ಯವನ್ನು ತಿಳಿಯಬೇಕಾದರೆ ಆ ಅರಮನೆ ಪುರೋಹಿತರಾದ ರಾಮಾಚಾರ್ಯಗಳಿಂದಲೇ ತಿಳಿಯಬೇಕು. ಸರಿ, ಆ ರಾಮಾಶಾಸ್ತ್ರಿಗಳನ್ನ ಬೇಗನೆ ಕೂಡಲೇ ಬರ ಹೇಳಿ. ಮಹಾರಾಜರಿಗೆ ಜಯವಾಗಲಿ. ಪೂಜ್ಯರಿಗೆ ವಂದಿಸುವೆವು. ಮಹಾರಾಜ, ನಮ್ಮನ್ನು ಬರಹೇಳಿದ ಕಾರಣವೇನು? ಪೂಜ್ಯರೇ, ಮಹಾರಾಜ, ನಮ್ಮ ಉದರದಲ್ಲಿ ಬಾಧೆಯೂ ಉಂಟಾಗಿರುವುದಲ್ಲ, ಅದಕ್ಕೆ ಕಾರಣ ಏನಿರಬಹುದು? ಮಹಾರಾಜ ಹೇಳುವುದು ಕೇಳಿ. ತಿಳಿಸಿ ಪೂಜ್ಯರೇ. ರಾಜ ಲಾಲಿತು ರಾಜ ಲಾಲಿತು ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಹಿಂದೆ ನಿಮ್ಮ ರಾಜಸಿಂಹಾಸನದಲ್ಲಿ ಕುಳಿತು ರಾಜ್ಯಭಾರವನ್ನು ಮಾಡಿದಂತ ಆ ಯತಿಯು ಮಾಯಾ ಋಷಿಯಂತೆ ಕಾಣುತ್ತಿರುವುದು. ಅವರು ನಿರಪರಾಧಿಗಳಿಗೆ ನೀಡುವ ಶಿಕ್ಷೆಯು ಆ ನಿಮ್ಮ ಪಾಪಜ್ವಾಲೆಯನ್ನು ಕಾಡುತ್ತಿರುವುದು ಮಹಾರಾಜ. ಶಾಸ್ತ್ರಿಗಳೇ, ಹಾಗಿದ್ದು ಹಾಗೆ ಹೋಯಿತು. ಮುಂದಿನ ಪರಿಹಾರವನ್ನು ತಿಳಿಸಿ. ಮಹಾರಾಜ, ಇದಕ್ಕೆ ಪರಿಹಾರವೆಂದರೆ ನಾಳೆ ನಿಮ್ಮ ಸಭೆಯಲ್ಲಿ ಧರ್ಮ ಚಿಂತೋಲವನ್ನು ಏರ್ಪಡಿಸಿ ನಿಮ್ಮ ಸಮತೂಕದಷ್ಟು ಬಂಗಾರವನ್ನು ಒಂದು ಕಡೆ ಇಟ್ಟು ಯಾರು ಧರ್ಮವಂತರು ಸತ್ಯವಂತರು ಇರೋರು ಅವರು ಒಂದು ಕಮಲ ಪುಷ್ಪದಿಂದ ಅದನ್ನು ಸಮತೂಕಿಸಿದರೆ ಅದನ್ನು ನೀವು ದಾನವಾಗಿ ನೀಡಿದರೆ ಈ ದೋಷವು ಪರಿಹಾರವಾಗುವುದು ಮಹಾರಾಜ. ಸರಿ ಶಾಸ್ತ್ರಿಗಳೇ. ಮಂತ್ರಿ ಮಹಾರಾಜ, ನಾಳೆ ನಮ್ಮ ವರದಂತೆಯಲ್ಲಿ ಧರ್ಮವಂತರಿಗೆ ನನ್ನ ಸಮತೂಕದಷ್ಟು ಬಂಗಾರವನ್ನು ದಾನವಾಗಿ ಕೊಡುವುದಾಗಿ ಡಂಗೂರು ಸಭೆಗೆ ತಿಳಿಸಿಕೊಡಿ. ಕೇಳ್ರಿ, ನಾಳೆ ನಮ್ಮ ಮಹಾರಾಜನ ವರ್ಧಂತಿಯಲ್ಲಿ ಒಂದು ತಕ್ಕಡಿಯಲ್ಲಿ ಒಂದು ಕಡೆ ಬಂಗಾರವನ್ನಿಟ್ಟವ್ರೆ, ಒಂದು ಕಡೆ ಕಮಲ ಪುಷ್ಪವನ್ನಿಟ್ಟವ್ರೆ. ಯಾರು ಅದನ್ನು ಸಮ ತೂಕಿಸಿದರೆ ಅಂತವರಿಗೆ ದಾನವನ್ನು ಕೊಡ್ತಾರೆ. ಕೇಳ್ರಪ್ಪ ಕೇಳ್ರಿ, ಎಲ್ಲರೂ ಬರಬಹುದು. ಕೇಳ್ರಪ್ಪ ಕೇಳ್ರಿ. ಯಾರಿಗೂ ತಿಳಿಯದು ವಿಧಿ ನಿಯಮ, ಇದ ಬಲ್ಲವ ಜಗದೊಳು ಘನ ಮಹಿಮಾ. ಹಣೆಯಲ್ಲಿ ಬರದಿಯ ಬರ ಬಾಳಿಸಲು ಬರದ ಬ್ರಹ್ಮನಿಗೂ ಸಾಧ್ಯವೇ? ಹಣೆಯಲ್ಲಿ ಬರದಿಯ
ಹರಿಹಜರಿರಲು ಮನುಮುನಿಗಳಿಗೂ ಲಲಾಟವಳಿಸಲು ಹಸದಳವು ಹರಿಹಜರಿರಲು ಮನುಮುನಿಗಳಿಗೂ ಲಲಾಟವಳಿಸಲು ಹಸದಳವು ಯಾರಿಗೂ ತಿಳಿಯಲು ವಿಧಿ ನಿಯಮಾಯಿದ ಬಲ್ಲವ ಜಗದೊಳು ಘನ ಮಹಿಮಾ ವೀರರಾಗಲಿ ಶೂರರಾಗಲಿ ಅರಸರಾಗಲಿ ಧರಣಿಯಲೇ ವೀರರಾಗಲಿ ಶೂರರಾಗಲಿ ಅರಸರಾಗಲಿ ಧರಣಿಯಲೇ ಪೂರ್ವ ಜನ್ಮದಿ ತಾನಾಗಿಸಿದ ಪೂರ್ವ ಜನ್ಮದಿ ತಾನಾಗಿಸಿದ ಪಾಪದ ಫಲವ ಉಣಲೇನೆ ಯಾರಿಗೂ ತಿಳಿಯದು ವಿಧಿ ನಿಯಮಾಯಿದ ಬಲ್ಲವ ಜಗದ ಘನಮಹಿಮಾ ಘನಮಹಿಮಾ ಘನಮಹಿಮಾ. ಆಚಾರ್ಯರೇ, ಈಗ ಡಂಗೂರವನ್ನು ಸಾರುತ್ತಿರುವುದಾದರೂ ಏನು? ಅಯ್ಯ, ಈ ದಿನ ರಾಜ್ಯದ ವರ್ಧಂತೆಯಲ್ಲಿ ಧರ್ಮೋದ್ದಿಂತಲೇ ಇಟ್ಟಿರುವರಂತೆ. ಅದರಲ್ಲಿ ಗೆದ್ದವರಿಗೆ ಬಂಗಾರವನ್ನು ಕೊಡ್ತಾರಂತೆ, ಸೋತವರಿಗೆ ಮರಣದಂಡನೆ ವಿಧಿಸುವರಂತೆ. ಏನು ಧರ್ಮ ಸ್ಪರ್ಧೆಯೇ ಸತ್ಯದ ಪರೀಕ್ಷೆ ಆಗುತ್ತಿರುವುದೇ? ಹಾಗಾದರೆ ನಾವು ಸಹ ಭಾಗವಹಿಸೋಣವೇ? ಆಗಬಹುದು, ನಡೆಯಿರಿ, ಹೋಗೋಣ. ನಡೆಯಿರಿ. ಬಲ ಎಂದು ಜನ್ಮದ ಗೆಲ್ಲಲೆಂದು ಬಲ ಎಂದು ಬಲ ಎಂದು ಬಲ ಎಂದು ಬಲ ಎಂದು ಜನ್ಮದ ಗೆಲ್ಲಲೆಂದು ಬಲ ಎಂದು ಬಲ ಎಂದು ಬಲ ಎಂದು ಈಗ ಇವರನ್ನು ಸೂರ್ಯಸೇನಾಸನದಲ್ಲಿ ಧರ್ಮ ಚಿಂತೋಲನವನ್ನು ತೂಗಿಸಿ ಸ್ಪರ್ಧಿಸಲು ಹೋಗುತ್ತಿರುವರು. ಆಗಲಿ, ಅಲ್ಲಿ ನಾನು ಅಗೋಚರನಾಗಿ ನಿಂತು ಅವನ ತೂಗಿಸುವ ತಕ್ಕಡಿಯನ್ನು ಹಿಂದಕ್ಕೆ ತುಳಿದು ಸೋಲುವಂತೆ ಮಾಡುವೆನು. ಬಲ ಎಂದು ಗೆಲ್ಲಲೆಂದು ಬಲ ಎಂದು ಬಲ ಎಂದು ಬಲ ಎಂದು. ಮಂತ್ರಿ, ಮಹಾರಾಜ, ನಮ್ಮ ನಿರೂಪವನ್ನು ತಿಳಿಸಿಕೊಡಿ ಸಭೆಗೆ. ತಕ್ಕಡಿ ಮಹಾರಾಜರ ವರ್ಧಂತಿಯಲ್ಲಿ ಧರ್ಮ ಚಿಂತೋಲನವನ್ನು ಏರ್ಪಡಿಸಿರುತ್ತಾರೆ. ಧರ್ಮ ಚಿಂತೋಲನದಲ್ಲಿ ಒಂದು ಬಟ್ಟಲಲ್ಲಿ ನಮ್ಮ ಮಹಾರಾಜರ ಸಮತೂಕದಷ್ಟು ಬಂಗಾರವನ್ನು ಯಾರಾದರೂ ಧರ್ಮವಂತರು ಬಂದು ಒಂದು ಕಮಲ ಪುಷ್ಪದಿಂದ ಆ ಬಂಗಾರವನ್ನು ಸಮತೂಗಿಸಿದರೆ ಅದನ್ನು ಅವರಿಗೆ ದಾನವಾಗಿ ಕೊಡುತ್ತಾರೆ. ಮಹಾರಾಜ, ಮಂತ್ರಿ, ಯಾರೂ ಮುಂದೆ ಬಾರಲಿಲ್ಲ. ಏನು ರಾಜ್ಯದಲ್ಲಿ ಧರ್ಮವಂತರೇ ಇಲ್ಲವೇ? ಇರುವರು ಮಹಾರಾಜ, ಇರುವರು. ಈ ನಮ್ಮ ಕುರುಡರು ಸ್ಪರ್ಧಿಸುವರ ಅನುಮತಿಯನ್ನು ಕೊಡಿ. ಯಾರು? ಈ ಕಲ್ಲ ಕುರುಡನೇ? ಎಲ್ಲವೋ ಕಲ್ಲ ಕುರುಡ ಧರ್ಮ ತಿಳ್ಕೊಳ್ಳೋಕೆ ಬಂದಿರವ ಯಾ ನೀಚ. ಏಕೆ ಬಂದೆಯೋ ಕಳ್ಳನೇ ಏಕೆ ಬಂದೆಯೋ ಎಲ್ಲವೋ ಕಲ್ಲ ಕುರುಡ, ಏಕೆ ಬಂದೆಯೋ ಕಳ್ಳನೇ ಏಕೆ ಬಂದೆಯೋ
ಕುಂಟರು ಧರ್ಮವಿಟ್ಟರೆ ಸ್ವರ್ಗಲೋಕವು ಹೊರಗೆ ಬರುವುದು. ಧರ್ಮವಿಟ್ಟರೆ ಸ್ವರ್ಗಲೋಕವು ಹೊರಗೆ ಬರುವುದು. ಪರವಿಕಾರಿ ಗುರುಳ ನೀನು ಏಕೆ ಬಂದೆಯೋ ಕಳ್ಳನೇ ನೀ ಇಲ್ಲಿಗೀಗ ಏಕೆ ಬಂದೆಯೋ. ಎಲ್ಲವೋ ಕಳ್ಳಗುರುಳ ಅಂದು ಕಳ್ಳತನವನ್ನು ಮಾಡಿ ಗಂಡುಗಳನ್ನು ಕಳೆದುಕೊಂಡು ಇಂದು ಧರ್ಮವಂತನಂತೆ ಧರ್ಮ ತಿದ್ದುವುದಕ್ಕೆ ಬಂದಿರೆಯಾ ನೀಚ. ಶಾಂತರಾಗಿ. ಕಳ್ಳನಾಗಲಿ ಕುರುಡನಾಗಲಿ ಕುಂಟನಾಗಲಿ ಸ್ಪರ್ಧೆಯಲ್ಲಿ ಗೆದ್ದರೆ ಬಂಗಾರವನ್ನು ಕೊಡಿ, ಸೋತರೆ ಮರಣ ದಂಡನೆಯನ್ನು ವಿಧಿಸಿ. ಸರಿ, ಸ್ಪರ್ಧೆಯಲ್ಲಿ ಗೆದ್ದರೆ ಬಂಗಾರವನ್ನು ಕೊಡುತ್ತೇವೆ, ಸೋತರೆ ಮರಣ ದಂಡನೆಗೆ ಸಿದ್ಧರಾಗಿರು. ಹಾಗೆ ಆಗಲಿ ಪ್ರಭು. ಮಂತ್ರಿ, ಮಹಾರಾಜ, ಅವರಿಗೆ ಕಮಲ ಪುಷ್ಪವನ್ನು ಕೊಡಿ. ಅಪರಾಧಿ ನಾನಲ್ಲ, ಅಪರಾಧಿ ನಾನಲ್ಲ, ಅಪರಾಧವೆನ್ನೊಲ್ಲ, ಅಪ್ಪಲಿ ಮೃತ್ಯುವು ನಾ ಬೆದರುವನಲ್ಲ. ಒಪ್ಪಲಿ ಬಿಡಲಿ ಸತ್ಯವು ಸುಳ್ಳಲ್ಲ, ಒಪ್ಪಲಿ ಬಿಡಲಿ ಸತ್ಯವು ಸುಳ್ಳಲ್ಲ, ತಪ್ಪಿಲ್ಲದ ಜೀವಿಗೆ ಎಂದೆಂದು ಸೋಲಿಲ್ಲ. ಲೋಕ ಸಾಕ್ಷಿಗಳೆಲ್ಲ ಕಾಲುಗಲ್ಲ ಮಾಡಿ ಸತ್ಯಕ್ಕೆ ಮೂರ್ಖತನ ಕಲಿಸಿದೆಯಾ ವಿಧಿಯೇ. ಹರಿಯೇ ನಿನ್ನ ಭಕ್ತನಾದೊಡೆ, ಹರಿಯೇ ನಾನಿನ್ನ ಭಕ್ತನಾದೊಡೆ, ತೋರಿಸು ಸತ್ಯದ ಬೆಳಕ ಸಮತೂಗಿಸಿ ಕನಕವಾ ಕನಕವಾ. ಪರಮಾತ್ಮ, ಈ ಹಗುರವಾದ ಪುಷ್ಪದಿಂದ ಈ ಮಣಗಟ್ಟಲೆ ಭಾರವುಳ್ಳದ ಕನಕವನ್ನು ತೂಗಿಸಿ ನನ್ನ ಸತ್ಯವನ್ನು ತೋರಿಸಿದೇವಾ, ತೋರಿಸು. ಏನಿದು ಆಶ್ಚರ್ಯ, ಮಣದೂಕಡುತ್ತು ಬಂಗಾರ ನಮದೂಗಿ ಹಿಂದಕ್ಕೆ ಹೋಯಿತಲ್ಲ. ಶ್ರೀ ನಾರಾಯಣ, ನನ್ನಲ್ಲಿ ಸತ್ಯವಿಲ್ಲವಾಯಿತೆ. ಎಲ್ಲವೋ ಕಳ್ಳ ಕುರುಡ ರೀತಿಯ ಸತ್ಯ ಪರೀಕ್ಷೆ, ಮರಣದಂಡನೆಗೆ ಸಿದ್ಧನಾಗಿರು. ಮಹಾರಾಜ, ಈಗ ಪತಿವ್ರತ ಸ್ತ್ರೀಯರ ಮಾಂಗಲ್ಯದಿಂದ ಅದನ್ನು ಸಮತೂಗಿಸಲಿ. ಸರಿ ಚಂದ್ರ, ಅದೂ ನಡೆಯಲಿ. ನಿನ್ನ ಮಾಂಗಲ್ಯದಿಂದ ಸ್ಪರ್ಧಿತ್ತು, ಅದನ್ನು ಸಹ ಪರೀಕ್ಷಿಸಿ ಬಿಡೋಣ. ಏನು ಮಾಡಲಿ? ಚಂದ್ರಾದೆಯು ಮಹಾಪಾತಿರತೆ, ಈಕೆ ಮಾಂಗಲ್ಯ ಪ್ರಭಾವವನ್ನು ಕೆಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆಗಲಿ, ನಾನೇ ಸ್ವಯಂ ತಕ್ಕಡಿಯಲ್ಲಿ ಕುಳಿತು ನೋಡುವೆ. ಸಾಧ್ಯವಾಗದಿದ್ದರೆ ತಕ್ಷಣ ಪ್ರದಕ್ಷಿಣಾಗಿ ಆಶೀರ್ವದಿಸಿ ವರಗಳನ್ನು ಕೊಡುವೆ. ನಿಮ್ಮಯ ಸತ್ಯಕ್ಕೆ ಸತ್ತಿದನು, ನಿಮ್ಮಯ ಸತ್ಯಕ್ಕೆ ಸತ್ಯವಿದೆ, ನಿನ್ನಯ ಪಾತಿವ್ರತ ಧರ್ಮಕ್ಕೆ. ಆಶ್ಚರ್ಯಗೊಂಡಿಯರು ನಾನಿಂದು, ಆಶ್ಚರ್ಯಗೊಂಡಿಯರು ನಾನಿಂದು, ಹಿಮ್ಮಯ ಮೈಯಲ್ಲಿ ಸೋತಿಯರು ಹಿಂದಿಗೆ ಬಂದವ. ಅಮ್ಮ ಚಂದ್ರ, ನಿನ್ನ ಪಾತಿವ್ರತ ಧರ್ಮವು ಸಾಧನವಾದದ್ದು. ಇದೋ ನಾನು ಪ್ರದಕ್ಷನಾಗಿರೋನು. ಅಯ್ಯ, ಸತ್ಯಸಂಧನಾದ ಸತ್ಯವ್ರತ ಮಹಾರಾಜ, ನಿನ್ನ ಸತ್ಯವನ್ನು
ಪರೀಕ್ಷಿಸುವೆನೆಂದು ಅಂದು ನಾನು ದೇವಸಭೆಯಲ್ಲಿ ವಸಿಷ್ಠರೊಡನೆ ಪಂಥವನ್ನು ಮಾಡಿಕೊಂಡು ಬಂದು ನಿನ್ನನ್ನು ಕಾಡಿಸಿ ಪೀಡಿಸಿ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ನಿನ್ನ ಸತ್ಯವನ್ನು ಪರೀಕ್ಷಿಸಿದ್ದೇನೆ. ಈಗ ನಿನ್ನ ಸತ್ಯಸಂಧತೆಗೆ ನಾನು ತೃಪ್ತನಾಗಿರುವನು. ಈಗ ನಿನಗೆ ಬೇಕಾದ ವರಗಳನ್ನು ಕೇಳಿ ಕೊಡುವೆ ನಾನು ನಿನಗೀಗ. ಪರಮಾತ್ಮ ಪರಮಾತ್ಮ, ಈ ಅಂದನ ಮೇಲೆ ಇಂದು ಕರುಣೆ ಆಯಿತೆ ನಿನಗೆ. ಪರಮಾತ್ಮ, ನೀನು ನನಗೆ ವರವನ್ನು ಕೊಡುವುದೇ ಆದರೆ ಕೇಳುವೆನು, ಕೇಳು ಪರಮಾತ್ಮ. ಶ್ರೀಶನಿ ದೇವನೆ ನಮೋ ನಮೋ, ಭಾನು ನಂದನೆ ನಮೋ ನಮೋ. ಶ್ರೀಶನಿ ದೇವನೆ ನಮೋ ನಮೋ, ಭಾನು ನಂದನೆ ನಮೋ ನಮೋ. ನನ್ನನ್ನು ಕಾಡಿಸಿದಂತೆ ಧರಣಿಯ ಪ್ರಜೆಗಳನ್ನು ಕಾಡುವುದಿಲ್ಲವೆಂಬ ಅಭಯ ಪ್ರದಾನವನ್ನು ನೀಡುದೇವಾ, ಅಭಯ ಪ್ರದಾನವನ್ನು ನೀಡು. ಅಯ್ಯ, ಇದುವರೆಗೂ ಅನೇಕ ಕಷ್ಟಗಳನ್ನು ಅನುಭವಿಸಿ ಅಂಗಹೀನರಾದರೂ ಸಹ ನಿಮ್ಮ ರಾಜಭೋಗ ಭಾಗ್ಯಗಳನ್ನು ಕೇಳದೆ ಪ್ರಜೆಗಳ ಹಿತವನ್ನೇ ಬಯಸುತ್ತಿರುವ ನಿನ್ನ ಸದ್ಗುಣವು ಶ್ಲಾಘ್ಯವಾದದ್ದು. ಆದರೆ ನೀನು ಕೇಳಿದಂತೆಯೇ ನಾಡಿನ ಪ್ರಜೆಗಳನ್ನು ಕಾಡದೆ ಹೋದರೆ ಎಲ್ಲರೂ ದುರಾಂಕಾರಿಗಳಾಗಿ ದುರಾಚಾರಿಗಳಾಗಿ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಅಂಧಕಾರವೂ ಕೈಯುವುದು, ದೈವಕ್ಕೆ ಬೆಲೆ ಇಲ್ಲದಂತೆ ಆಗುವುದು. ಆದರೆ ಯಾರು ನಿಯಮನಿಷ್ಠರಾಗಿ ಧರ್ಮ ಪಾರಾಯಣದಿಂದ ನಡೆಯುವರೋ ಅಂತವರನ್ನು ಅಷ್ಟಮ ಸ್ಥಾನದಲ್ಲಿದ್ದರೂ ಶಾಂತನಾಗಿ ರಕ್ಷಿಸುವನು. ಅಲ್ಲದೆ ಯಾರು ದುರಾಂಕಾರಿಗಳಾಗಿ ದುರಾಚಾರಿಗಳಾಗಿ ವರ್ತಿಸುವರೋ ಅಂತವರನ್ನು ಕಾಡಿಸಿ ಪೀಡಿಸಿ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಅವರ ದುರಾಂಕಾರವನ್ನು ಕಳೆದು ಸತ್ಯ ನ್ಯಾಯ ನೀತಿ ಧರ್ಮವಂತರಂತೆ ಮಾಡುವುದು. ಇದು ನನ್ನ ಸತ್ಯ ಸಂಕಲ್ಪ. ಇನ್ನು ಎನ್ನ ಮಾಯಿಂದ ನಿನ್ನ ರಾಜ್ಯವನ್ನು ಆಕ್ರಮಿಸಿಕೊಂಡಿರುವ ಬಬ್ಬುರ್ಬಾಹುವನ್ನು ಮನ್ನಿಸಿ ಮಿತ್ರನಂತೆ ತಿಳಿದು ಚಿರಕಾಲ ರಾಜ್ಯಭಾರವನ್ನು ಮಾಡಿಕೊಂಡಿರು. ಇದೋ ಅಂದು ನಾನೇ ನಿನ್ನ ರಾಜ ಕಿರೀಟವನ್ನು ತೆಗೆದುಕೊಂಡಿದ್ದು, ಇಂದು ನಾನೇ ನಿನಗೆ ಧರಿಸುವೆನು. ಧನ್ಯನಾದೆನು ಪರಮಾತ್ಮ, ಧನ್ಯನಾದೆನು. ಹಾಗೂ ನಿನ್ನ ಕಣ್ಣುಗಳು ಹಾಗೂ ನಿನ್ನ ಸತಿಯ ಮೇಲಿಗೆ ಹಾಗೂ ನಿನ್ನ ಮಗನ ಕೈಗಳು ಮತ್ತೆ ಮರಳಿ ಬರಲಿ. ನಿಮಗೆ ಶುಭವಾಗಲಿ. ಇನ್ನು ನನ್ನ ವಾಸಸ್ಥಳವಾದ ತಾರೆ ವೃಕ್ಷಕ್ಕೆ ಪ್ರಯಾಣವನ್ನು ಬೆಳೆಸಿದೆ. ನಿಮ್ಮೆಲ್ಲರಿಗೂ ಸಮ್ಮಂಗಳವಾಗಲಿ. ಹೀಗೆ ನನ್ನ ತಂಗಿ ಚಂದ್ರಾಸೆ ಬಾವ ಹರಿಯನೇ ಮಾಡಿದ ಅಪರಾಧವನ್ನು ಇದೆಲ್ಲವೂ ದೇವರ ಕೃಪೆ.
ಬನ್ನಿ ನಾವೆಲ್ಲರೂ ಆತನನ್ನು ಪೂಜಿಸೋಣ. ಶನಿ ರಾಜ ನಿಮ್ಮ ಜರಿದು ನಾನು ರಾಜ ತೊರೆದನೋ, ಕಳ್ಳನಾದನೋ ಎಳವನಾದನೋ. ದೇವ ನಿಮ್ಮ ಮಹಿಮೆ ಹೊರತು ಕಂಡನು, ನೇರವಾಗಿ ನಿನ್ನ ಶರಣ ಮಾಡುತ್ತಿರುವನು. ದೇವ ನಿಮ್ಮ ಮಹಿಮೆ ಹೊರತು ಕಂಡನು, ನೇರವಾಗಿ ನಿನ್ನ ಶರಣ ಮಾಡುತ್ತಿರುವನು. ಅನ್ಯರಲ್ಲವೋ ನೀನೆ ಸಕಲವೇ, ಪ್ರಾಣ ಪ್ರಜ್ಞೆ ಹಾರುತ್ತಿರುವ ರಕ್ಷಸಯ್ಯನೇ, ರಕ್ಷಸಯ್ಯನೇ, ರಕ್ಷಸಯ್ಯನೇ. ಪರಮಾತ್ಮ ನಿನ್ನ ಮೌನ ಅರಿಯಲಾಗಿದೆ. ಮಡದೆ ಮಕ್ಕಳ ನೀನು ತೊರೆದ ಶನಿಯರಾಜನೇ, ಅಡವಿ ಪಾಲು ನೀನು ಗೈದ ಶನಿ ದೇವರೇ. ಮಡದೆ ಮಕ್ಕಳ ನೀನು ತೊರೆದ ಶನಿಯರಾಜನೇ, ಅರಳಿ ಪಾಲು ನೀನು ಗೈದ ಶನಿಯರಾಜನೇ. ಅನ್ಯರಲ್ಲವೋ ನೀನೆ ಸಕಲವೇ, ಪ್ರಾಣ ಬಗ್ಗೆ ಹಾರುತ್ತಿರುವ ರಕ್ಷಸಯ್ಯನೇ, ರಕ್ಷಸಯ್ಯನೇ, ರಕ್ಷಸಯ್ಯನೇ. ಪರಮಾತ್ಮ ನಿನ್ನ ಮೌನ ಅರಿಯಲಾಗಿದೆ. ಮಾಡಿದ ತಪ್ಪಿಗೆ ಗುರಿ ಮಾಡಿದೆ, ನನ್ನ ಮಗನ ಕರಗಳ ನನ್ನಿಂದ ಕಡಿಸಿದೆ. ಮಾಡಿದ ತಪ್ಪಿಗೆ ಗುರಿ ಮಾಡಿದೆ, ನನ್ನ ಮಗನ ಕರಗಳ ನನ್ನಿಂದ ಕಲಿಸಿದೆ. ಅನ್ಯರಲ್ಲವೋ ನೀನ ಸಕಲವೇ, ಪ್ರಾಣ ಪಕ್ಷೆ ಹಾರುತ್ತಿರುವ ರಕ್ಷಸಯ್ಯನೇ, ರಕ್ಷಸಯ್ಯನೇ, ರಕ್ಷಸಯ್ಯನೇ. ಪರಮಾತ್ಮ ನಿನ್ನ ಮೌನ ಅರಿಯಲಾಗಿದೆ. ನಂಬುದರೆ ಅವನ ಮಂಗಳ, ನಂಬಿದರೆ ಜೀವನ, ನಂಬಿದರೆ ಶನಿರಾಜ. ಶನಿರಾಜ ಬಸವ, ಶನಿರಾಜ ಬಸವ, ಶನಿರಾಜ ಶನಿರಾಜ ಗಾಳಿಯ
ಶನಿ ರಾಜ ನಂಬಿದೆ ಶನಿ ರಾಜ ನಂಬಿದೆ ಶನಿ ರಾಜ ಜಯ ಜಯ ಮಂಗಳ ಶನಿದೇವಾ ಜಯ ಶುಭ ಮಂಗಳ ಶನಿದೇವಾ ಜಯ ಜಯ ಮಂಗಳ ಶನಿದೇವಾ ಜಯ ಶುಭ ಮಂಗಳ ಶನಿದೇವಾ मधेश्वर नाटक मंडली को श्री श्री महाराज की श्री 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 महाराज की श्री 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 महाराज की